ಮಾದಿಗ ಸಮುದಾಯದ ಜನರಿಗೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡುವಂತೆ ಬೃಹತ್ ಸಮಾವೇಶಕ್ಕೆ ರಾಜ್ಯ ವ್ಯಾಪ್ತಿಯ ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶಕ್ಕೆ ತಾಲೂಕಿನ ಪರಿಶಿಷ್ಟರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿ ಸಮಾವೇಶದ ಯಶಸ್ವಿಗೆ ಸಹಕರಿಸಬೇಕೆಂದು ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಅಧ್ಯಕ್ಷ ಕಳ್ಳಂಬಾಳು ನಾಗಣ್ಣ ಮನವಿ ಮಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡುವಂತೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಸುಮಾರು ವರ್ಷಗಳಿಂದ ಮಾದಿಗ ಜನಾಂಗದವರಾದ ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ವಂಚಿತರಾಗಿದ್ದು, ನಮ್ಮ ಸೌಲಭ್ಯಕ್ಕಾಗಿ ವಿವಿಧ ರೀತಿಯಲ್ಲಿ ಹಲವಾರು ಪ್ರತಿಭಟನೆಗಳನ್ನು ಸರ್ಕಾರದ ವಿರುದ್ಧ ಕೈಗೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ಪಾಲ್ಗೊಳ್ಳಬೇಕು ಎಂದರು. ಬಾಬು ಜಗಜೀವನ್ ರಾವ್ ವಿಚಾರ ವೇದಿಕೆ ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ, ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕುರ್ನೇಗಾಲ ಬೆಟ್ಟಸ್ವಾಮಿ ಮಾತನಾಡಿ, ಅಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾವೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ನಮ್ಮ ಮಾದಿಗ ಜನಾಂಗದವರಿಗೆ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆಂದು ಸುಳ್ಳು ಆಶ್ವಾಸನೆ ನೀಡಿ ಚುನಾವಣೆ ಸಂದರ್ಭದಲ್ಲಿ ಮಾದಿಗ ಜನಾಂಗದ ಮತವನ್ನು ಪಡೆಯುತ್ತಿದ್ದಾರೆ. ಈಗಿನ ಬಿಜೆಪಿ ಸರ್ಕಾರ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಎಜೆ ಸದಾಶಿವ ಆಯೋಗ ವರದಿಯನ್ನ ನಮ್ಮ ಮಾದಿಗ ಜನಾಂಗಕ್ಕೆ ಕೂಡಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತೆ ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರ ಒಪ್ಪಿಗೆ ಪಡೆದು ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅನುಮೋದಿಸಿ ಮಾದಿಗ ಜನಾಂಗದವರಿಗೆ ಅನುಕೂಲವಾಗುವಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಗೌರವಾಧ್ಯಕ್ಷರು ವೈಕುಂಠಯ್ಯ, ಎಂಎಸ್ ನಾಗಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಅನು, ಗಡಿ ಯಜಮಾರು ವೆಂಕಟೇಶ್, ಯಜಮಾರು ಸ್ವಾಮಿ ಸುರೇಶ್ ಇನ್ನು ಮುಂತಾದ ಮುಖಂಡರು ಭಾಗಿಯಾಗಿದ್ದರು. ವರದಿ ಚಂದ್ರಹಾದನೂರು. ನಮ್ಮ ಡಾಕ್ಟರ್ ಬಾಬು ವಿಚಾರ ವೇದಿಕೆ 12ರಿಂದ 28ರವರೆಗೆ ಬೆಂಗಳೂರಲ್ಲಿ ಮೀಸಲಾತಿ ವಿಚಾರವಾಗಿ ಏನಿವತ್ತು ಸಮಾವೇಶ ಹಾಗೂ ಧರಣಿ ಎರಡೂ ಕೂಡ ನಿರಂತರವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹತ್ರ ನಡೆಯ ವಿಚಾರವಾಗಿ ಸರ್ವ ತಾಲೂಕಿನಿಂದ ನಮ್ಮ ಸಮಾಜದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ 11ರಿಂದ 28ರವರೆಗೆ ನಡೆಯುತ್ತ ಸಮಾವೇಶಕ್ಕೆ ಹೆಚ್ಚರಿಕೆ ಈ ಸರ್ವ ತಾಲೂಕಿನಿಂದ ಹೋಗ್ತಿರ್ತಕ್ಕಂಥ ಜೊತೆಗೆ ಏನು ಮೀಸಲಾತಿ ಅಂತೇಳಿ ನಮ್ಮ ಬೆಳಸಂದ್ರಗಳಿಗೆ 2 ಬಾರಿಗಳು ಕೂಡ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜನಾಂಗದಲ್ಲಿ ಎಲ್ಲ ಸರ್ಕಾರ ಬಂದು ಅನ್ಯಾಯ ಮಾಡ್ಕೊಂಡಿದ್ರು. ದಯಮಾಡಿ ಮುಂದೆ ಸರ್ಕಾರ ಬಿಜೆಪಿ ಸರ್ಕಾರ ದಯಮಾಡಿ ನಮಗೆ ಒಳ ಮೀಸಲಾತಿ ವಿಚಾರದಲ್ಲಿ ಎಚ್ಚರಿಕೆ ನಮಗೆ ಮೀಸಲಾತಿ ಕೊಟ್ಟು ನಮ್ಮ ಸಮಾಜವನ್ನು ಕೂಡ ಗುರುತಿಸಿ ನಮ್ಮ ಸಮಾಜದ ಓಟ್ ಆಗಿ ಮಾತ್ರ ಇರೋದು ನಮಗೆ ಕಾರ್ಯಕರ್ತರ ಹಂಗೆ ಓಟ್ ಮಾತ್ರ ನಾವು, ಬಟ್ ನಮಗೆ ಸರಿಯಾದ ರೀತಿ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ವಿಚಾರದಲ್ಲಿ ಒಂದು ಅಪಾಯಿಂಟ್ ವಿಚಾರದಲ್ಲಿ ತುಂಬಾ ಕುಂಠಿತ ಆಗಿರೋದ್ರಿಂದ ಇನ್ನು ಮುಂಬರುವ ಯಾವುದೇ ಸರ್ಕಾರ ಬರ್ಬೋದು ನಮ್ಮ ಸಮಾಜ ವಿಚಾರದಲ್ಲಿ ಹೆಚ್ಚಿನ ರೀತಿ ಗಮನ ಹರಿಸಿ ನಮಗೆ ಒಳ ಮೀಸಲಾತಿ ವಿಚಾರದಲ್ಲಿ ಜಾರಿ ಮಾಡಿ ನಮಗೆ ಅನುಕೂಲ ಆಗಕ್ಕೆ ಮಾಡಿಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇವತ್ತೇನು ಮಾಧ್ಯಮದವ್ರು ಬಂದು ನಮಗೆ ಸಹಕರಿಸಿ ಮತ್ತು ನಮ್ಮ ಸಮಾಜದವರೆಲ್ಲ ಕೂತಿರೋದು ಏನು ಪತ್ರಿಕಾಗೋಷ್ಠಿ ನಡೆಸಿದರೆ ಇದನ್ನ ಯಶಸ್ವಿಯಾಗಿ ಮಾಡಿಕೊಡ್ತಾರೆ ತಾಲೂಕು ಸಮಾಜದವರಿಗೆ, ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಂಧಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ತಾಲೂಕಿನಲ್ಲಿ ನಮ್ಮ ಡಿಸೆಂಬರ್ 11 ನ್ಯಾಯಮೂರ್ತಿ ಸದಾಶಿವ ಆಯೋಗ ಒಳ ಮೀಸಲಾತಿ ಬೃಹತ್ ಪ್ರತಿಭಟನೆಗೆ ನಮ್ಮ ಸರ್ವ ತಾಲೂಕಿನಿಂದ ನಮ್ಮ ಬಾಬು ಜಗಜೀವನ್ ವಿಚಾರ ವೇದಿಕೆ ಅಧ್ಯಕ್ಷರಾದ ನಾರಾಯಣರವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ವೈಕುಂಠಯ್ಯರವರು ಹಾಗೂ ನಮ್ಮ ಸರ್ವ ತಾಲೂಕು ಗಡಿ ಯಜಮಾನರಾದ ವೆಂಕಟಪ್ಪರವರು ಮತ್ತು ಮಾಜಿ ಪಟ್ಟಣ ಸದಸ್ಯರಾದ ಎಸ್.ಎಂ. ನಾಗಣ್ಣವರು ಮತ್ತು ನಮ್ಮ ಸ್ವಾಮಿಯವರು ಯಜಮಾನರಾದ ಗಡಿ ಯಜಮಾನರ ಸ್ವಾಮಿಯವರು ಹಾಗೂ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ನ್ಯಾಯಮೂರ್ತಿ ಒಳ ಮೀಸಲಾತಿಗೋಸ್ಕರ ನಮ್ಮ ಮಾದಿಗ ಜನಾಂಗದವರು ಎಲ್ಲ ರೀತಿಯ ಪ್ರತಿಭಟನೆಗಳನ್ನು ಮಾಡುವುದರ ಮೂಲಕ ಕಳೆದ ಸಾಲಿನಲ್ಲಿ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಬೃಹತ್ ಸಮಾವೇಶವನ್ನ ನಮ್ಮ ಮಾದಿಗ ಜನಾಂಗದವರು ಮಾಡಿ ಹಲವಾರು ಜನ ಪ್ರಾಣತ್ಯಾಗ ಮಾಡಿದರು. ಅಂದಿನ ಸರ್ಕಾರವು ನಮ್ಗೆ ಸರಿಯಾದ ರೀತಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗಲಿಲ್ಲ. ಅಂದಿನಿಂದ ಇಲ್ಲಿಯ ತನಕ ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸರ್ಕಾರಿ ಸೌಲಭ್ಯದಲ್ಲಿ ವಂಚಿತರಾಗಿ
ನಾವು ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿದ್ವಿ, ಹಲವಾರು ಸರ್ಕಾರಿ ಸೌಲಭ್ಯದಲ್ಲಿ ವಂಚಿತರಾಗಿ ಇನ್ನೂ ಕಷ್ಟ ಎಲ್ಲ ಕಷ್ಟವನ್ನು ಅನುಭವಿಸಿದ್ದೀವಿ. ಈಗ ಪ್ರಸ್ತುತ ಸರ್ಕಾರ ಈ ಸರ್ಕಾರ ಜಾರಿ ಮಾಡಿ ನಮ್ಮ ಸರ್ಕಾರದಿಂದ ಸಿಗಬೇಕಾದಂತ ಸೌಲಭ್ಯಗಳು ಮತ್ತೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲಾಢ್ಯರಾಗಲು ಸ್ಪಂದಿಸಿ ಒಳ ಮೀಸಲಾತಿ ಜಾರಿ ಮಾಡಿ, ಕೇಂದ್ರ ಶಾಸಕ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಇವತ್ತು ನಮ್ಮ ಸರ್ವೋತ್ಥಾನದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿಕೊಂಡು ಡಿಸೆಂಬರ್ 11ರ ಸಮಾವೇಶಕ್ಕೆ ನಾವು ಸರ್ವೋತ್ಥಾನದಿಂದ ನಮ್ಮ ವಿವಿಧ ಗ್ರಾಮಗಳಿಂದ ಹೆಚ್ಚಿನ ಜನಸಂಖ್ಯೆಯಿಂದ ಹೋಗಲು ನಾವು ತೀರ್ಮಾನಿಸುತ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.